ಎಲ್ಪಿಜಿ ತುಂಬಿದ ಆಟೋ ರಿಕ್ಷಾ ಸ್ಫೋಟ, ರಿಕ್ಷಾ ಜೊತೆ 2 ಕಾರುಗಳು ಸುಟ್ಟು ಭಸ್ಮ. ಉತ್ತರ ಕನ್ನಡ ಕಾರವಾರ ತಾಲೂಕಿನ ಅಮ್ದಳ್ಳಿಯಲ್ಲಿ ಸೋಮವಾರ ತಡರಾತ್ರಿ ಎಲ್ಪಿಜಿ ತುಂಬಿದ ಆಟೋ ರಿಕ್ಷಾ ಸ್ಫೋಟಗೊಂಡ ಪರಿಣಾಮ ಆಟೋ ಸೇರಿ ಪಕ್ಕದಲ್ಲೇ ನಿಲ್ಲಿಸಿದ್ದ 2 ಸ್ವಿಫ್ಟ್ ಡಿಸೈರ್ ಕಾರುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ಸಂಭವಿಸಿದೆ. ಸಿಪ್ರೇನ್ ಥಾಮಸ್ ಫರ್ನಾಂಡಿಸ್ ಅವರಿಗೆ ಸೇರಿದ ಬಜಾಜ್ ಮ್ಯಾಕ್ಸಿಮೋ ಆಟೋಗೆ ಅಳವಡಿಸಿದ್ದ ಎಲ್ಪಿಜಿ ಗ್ಯಾಸ್ ಕಿಟ್ನಿಂದ ಸ್ಫೋಟ ಸಂಭವಿಸಿದೆ ಎನ್ನಲಾಗಿದ್ದು, ಆಟೋದ ಪಕ್ಕದಲ್ಲಿದ್ದ ಪೆಟ್ರೋಲ್ ಹಾಗೂ ಡೀಸೆಲ್ ಕಾರುಗಳು ಬೆಂಕಿಗೆ ಅನಾಹುತಿಯಾಗಿವೆ. ಸ್ಫೋಟಗೊಂಡ ಕ್ಷಣದಲ್ಲೇ 3 ವಾಹನಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿದ್ದು, ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ವಾಹನಗಳನ್ನು ಮನೆಯ ಕಾಂಪೌಂಡ್ ಹೊರಭಾಗದಲ್ಲಿ ನಿಲ್ಲಿಸಿದ್ದರಿಂದ ಭಾರೀ ಅನಾಹುತ ತಪ್ಪಿದ್ದು, ಕಿರಿದಾದ ರಸ್ತೆ ಕಾರಣ ಅಗ್ನಿಶಾಮಕ ವಾಹನ ಸ್ಥಳಕ್ಕೆ ತೆರಳಲು ಅಡಚಣೆ ಎದುರಾದರೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ. ಈ ಕುರಿತು ಕಾರವಾರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒನ್ ಟು ಕಲ್ಲು ಅದನ್ನ ಇಲ್ಲ ಪೊಲೀಸ್ ಗಾಡಿ ನೋಡಿದ್ದೆ ಅಲ್ಲಿ. ನಿಮ್ಮ ಗಾಡಿ ಖಾಲಿ ಇದೆ ನಾಳೆ? ಗಾಡಿ ಇಲ್ಲ, ಡ್ಯೂಟಿಗೆ ಗಾಡಿ ಇಲ್ಲ. ಎಷ್ಟು ಗಂಟೆಗೆ ನಾಳೆಗೆ? 8 ಗಂಟೆಗೆ. ನಾಳೆಗಿಲ್ಲ, ನಮ್ಮ ಒಂದು ದಿವಸ ಆದರೆ.
ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.